ಅದೊಂದು ಧಾರ್ಮಿಕ ಕಾರ್ಯಕ್ರಮ. ಕೈವಾರ ತಾತಯ್ಯ ಜಯಂತಿ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಮೇಳೈಸಿದ್ದು ರಾಜಕೀಯ ಮೇಲಾಟ, ಅಬ್ಬರದ ಭಾಷಣ, ಕಾರ್ಯಕ್ರಮ ನಿಮ್ಮಂದಲ್ಲ ಎನ್ನುವ ಆಕ್ರೋಶದ ಮಾತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮ ದಿಕ್ಕು ತಪ್ಪುವುದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಇಬ್ಬರು ಕಾರಣರಾದರು. ಮಹಾನ್ ಸಂತ ಕೈವಾರ ತಾತಯ್ಯನವರ ಸೇವೆಯನ್ನ ಸ್ಮರಿಸುವ ಬದಲು ಈ ರಾಜಕೀಯ ಮೇಲಾಟ ನೋಡಿ ಭಕ್ತರು ಮತ್ತು ಬಲಿಜ ಸಮುದಾಯದ ಜನರಲ್ಲಿ ಬೇಸರ ಮಾಡಿಕೊಳ್ಳುವಂತಾಯಿತು. ನಮ್ಮ ದೇಶದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ 21A ಅಡಿಯಲ್ಲಿ 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಒದಗಿಸಲಾಗುವುದು ಎಂದು ಉಲ್ಲೇಖಿಸಲಾಗಿದೆ. ಹೀಗಾಗಿ ಯಾವುದೇ ಮಕ್ಕಳು ಶಿಕ್ಷಣ ಪಡೆಯದೆ ಉಳಿಯುವುದಿಲ್ಲ. ಪರಿಚ್ಛೇದ 21A ಪ್ರಕಾರ ಪ್ರತಿ ಮಗುವಿಗೂ ಶಿಕ್ಷಣ ಪಡೆಯುವ ಹಕ್ಕಿದೆ. ಆದರೆ ಕರ್ನಾಟಕದಲ್ಲಿ 12,067 ಮಕ್ಕಳಿಗೆ ಸಿಕ್ಕಿಲ್ಲ ಶಿಕ್ಷಣ ಭಾಗ್ಯ. ಹೌದು, ಎಷ್ಟು ಮಕ್ಕಳಿಗೆ ಶಾಲೆಯ ಮೆಟ್ಟಿಲೇರಲು ಅವಕಾಶ ಸಿಕ್ಕಿಲ್ಲ. ಸಿಕ್ಕರೂ ಶಾಲೆಯಲ್ಲಿ ಶಿಕ್ಷಣ ಮುಂದುವರೆಸಲಾಗದೆ ಹೊರಗುಳಿದಿದ್ದಾರೆ. ನೀವ್ಯಾಕೆ ನಿಮ್ಮ ತಮಿಳು ಸಿನಿಮಾಗಳನ್ನು ಹಿಂದಿಗೆ ಡಬ್ ಮಾಡ್ತೀರಿ? ಹಣ ಮಾಡೋ ವಿಚಾರಕ್ಕೆ ಬಂದಾಗ ನಿಮಗೆ ಹಿಂದಿ ಭಾಷಿಗರು ವಾಸವಿರುವ ಪ್ರಾಂತ್ಯಗಳಿಗೆ ನಿಮ್ಮ ಸಿನಿಮಾಗಳನ್ನು ಹಿಂದಿಗೆ ಡಬ್ ಮಾಡಿ ಕೊಂಡೊಯ್ದು ಅವರಿಗೆ ತೋರಿಸಿ ಹಣ ಗಳಿಸ್ತೀರಿ. ಆದರೆ ಶಿಕ್ಷಣದ ವಿಚಾರಕ್ಕೆ ಬಂದ ಕೂಡಲೇ ಹಿಂದಿಯನ್ನೇಕೆ ವಿರೋಧಿಸುತ್ತೀರಿ ಎಂದು ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ನಡೆಗೆ ನಟ ಹಾಗೂ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಟಾಂಗ್ ಕೊಟ್ಟಿದ್ದಾರೆ. ಭಾರತೀಯ ಬ್ಯಾಂಕುಗಳ ಸಂಘದ ಜೊತೆಗಿನ ಮಾತುಕತೆಯಲ್ಲಿ ಒಮ್ಮತ ಮೂಡದ ಹಿನ್ನೆಲೆಯಲ್ಲಿ 2 ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ನಡೆಯುವುದು ಬಹುತೇಕ ಖಾತ್ರಿಯಾಗಿದೆ. ಬ್ಯಾಂಕ್ ಯೂನಿಯನ್ಗಳ ಪ್ರಯುಕ್ತ ವೇದಿಕೆ ಹಲವು ಬೇಡಿಕೆಯನ್ನ ಇಟ್ಟಿದ್ದವು. ಮಾರ್ಚ್ 24 ಮತ್ತು 25ರಂದು ಮುಷ್ಕರ ನಡೆಯಲು ಉದ್ದೇಶಿಸಲಾಗಿದೆ. ಒಂದು ವೇಳೆ ಕೊನೆಯ ಹಂತದ ಮಾತುಕತೆಯಲ್ಲೂ ಧನಾತ್ಮಕ ಫಲಿತಾಂಶ ಬರದೇ ಇದ್ದಲ್ಲಿ ಸತತ ಬ್ಯಾಂಕ್ ವಹಿವಾಟು ಬಂದ್ ಆಗಲಿದೆ. ಮಾರ್ಚ್ 22ರಂದು 4ನೇ ಶನಿವಾರ ಮತ್ತು ಇದಾದ ನಂತರ ಭಾನುವಾರ ಇರುವ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ವ್ಯತ್ಯಯವಾಗಲಿದೆ.